ಇದು ಒಂದು ನಿಮಿಷ ಪ್ಲೀಸ್. ತಡೀರಿ ತಡೀರಿ ಸರ್, ನನ್ನ ಪಾಯಿಂಟ್ ಆಫ್ ಆರ್ಡರ್ ಇಷ್ಟೇ. ಈ ಸದನವನ್ನು ಈ ರೀತಿ ನಡೆಸೋದು ನಮ್ಮ ಯಾರಿಗೂ ಮರ್ಯಾದೆ ತೋರಲ್ಲ. ಯಾರೋ ಕ್ವಶನ್ ಕೇಳ್ತಾರೆ, ಯಾರು ಉತ್ತರ ಹೇಳ್ತಾರೆ, ಯಾರು ತಿಳಿಯಂಗಿಲ್ಲ. ಬೇರೆಯವ್ರು ನಮ್ಮಂಥವ್ರು ಇರ್ತಾವೆ, ಕೇಳಬೇಕಂತ ಇರ್ತಿದ್ದೀವಿ, ಎಲ್ಲ ಇರ್ತದೆ. ಅದಕ್ಕೆ ದಯಮಾಡಿ ಏನಂತೀನಿ, ಇದಕ್ಕೆ ಏನಾದರೂ ಒಂದು ಇತಿಶ್ರೀ ಆಡಿ ಸರಿಯಾದ ರೀತಿಯ ಪ್ರಶ್ನೋತ್ತರ ನಡೆಯುವಂಗೆ ಮಾಡಿ ಒಂದು ನಿಮಿಷ ಹೌಸ್ ಅಡ್ಜರ್ನ್ ಮಾಡಿ ಕರೀರಿ. ಒಂದು ನಿಮಿಷ ತಡೀರಿ, ಕರೀರಿ, ಕರೆದು ಮಾತಾಡ್ರಿ, ಬರ್ರಿ, ಒಂದು 10 ನಿಮಿಷ ಹೌಸ್ ಅಡ್ಜರ್ನ್ ಮಾಡಿರಿ. ಈ ಪದ್ಧತಿ ನನಗಂತೂ ನಾಚಿಕೆ ಬರಾಕತ್ತೈತಿ. ಆನೆಸ್ಟ್ ಆಗಿ ಹೇಳ್ತೀನಿ, ಇದು ಹಿರಿಯರ ಮನೆ. ಅವು ಹಿರಿಯರಿದ್ರಿ. ನಿಯಮಾವಳಿ 307 ಅಲ್ಲಲ್ಲ, ಒಬ್ಬ ವ್ಯಕ್ತಿಯನ್ನು ಕುರಿತು ಅಪಾದನೆಗೊಳ್ಳಬೇಕಾದ ಸದಸ್ಯರ ಸಭಾಪತಿ ಅವರಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಮಂತ್ರಿಗಳ ನಡೆಸಲು ಸಾಧ್ಯವಾಗುವಂತೆ ಪೂರ್ವ ಮಾಹಿತಿಯನ್ನು ಕೊಟ್ಟಿದ್ದು ಯಾವ ಸದಸ್ಯರು ಯಾರೇ ವ್ಯಕ್ತಿಯ ವಿರುದ್ಧ ಅಪಮಾನಕರವಾದ ಅಪರಾಧವಾದ ಸಭಾಪತಿಯವರಂತ ಆರೋಪವು ಸದನದ ಮರ್ಯಾದೆಗೆ ಕುಂದು ತರುವಂತದ್ದು ಅಥವಾ ಅದರಿಂದ ಯಾವುದೇ ಸಾರ್ವಜನಿಕ ಹಿತಾಸಕ್ತಿ ರಕ್ಷಣೆ ಆಗುತ್ತಿಲ್ಲ ಎಂದು ಅಭಿಪ್ರಾಯ ಪಡುವುದಾದರೆ ಯಾವುದೇ ಸಂದರ್ಭದಲ್ಲಿ ಯಾರೇ ಸದಸ್ಯರಂತ ಆರೋಪ ಮಾಡುವುದನ್ನು ನಿಷೇಧಿಸಬಹುದು. 307 ರಾಜೀನಾಮೆ ಕೊಡಲೇಬೇಕು. ಒಂದು ನಿಮಿಷ ಅದೇ ಪಾಯಿಂಟ್ ಆದ್ದರಿಂದ ಮೊದಲ ನಿಯಮ 226 ಅಗತ್ಯ ನಿರ್ದೇಶನ ನೀಡಿ ಅಡ್ಡಿಪಡಿಸುವವರೆಗೆ ಮುಂದುವರೆದರೆ ನಿಯಮ 370 ಸೂಕ್ತ ಕ್ರಮ ಕೈಗೊಂಡು ಪ್ರಶ್ನೋತ್ತರ ಸರ್ಕಾರ ಯಾವುದೇ ಅಡಚಣೆಯಿಂದ ನಡೆಯುವಂತೆ ಮಾಡಿಕೊಳ್ಳಲು ಈಗ ಹೊರಟಿ ಸಾಬ್ರೆ ನಾನು 3 ಮೀಟಿಂಗ್ ಮಾಡಿದ್ದೀನಿ, ಮದುವೆ ಮಾಡ್ಕೊಂಡಿದ್ದೀನಿ, 3 ಸಲ ಅವ್ರಿಗೆ ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಅವಕಾಶ ಮಾಡಿಕೊಳ್ಳಿ ಅಂತ. ಇವರು ಬಂದ ವಾದ ಇವರು ಸದನ ನಡೆಸಬೇಕಂತ ಏನು ಅವ್ರು